ಸರ್, ಧರ್ಮಸ್ಥಳದ ಬಗ್ಗೆ ರ್ಯಾಲಿ ಮಾಡಿದ್ರು ಬಿಜೆಪಿ ಅವರು. ಏನು ಹೇಳ್ತೀರಿ ಧರ್ಮಸ್ಥಳ ಅಪಪ್ರಚಾರದ ಬಗ್ಗೆ? ಈಗಾಗಲೇ ನಮ್ಮ ಪಕ್ಷದ ಮುಖಂಡರು, ನಮ್ಮ ಸಂಘದ ಪ್ರಮುಖರೆಲ್ಲರೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಯಾವುದೇ ಒಂದು ವ್ಯಕ್ತಿ ವಿಚಾರ ಅಲ್ಲ, ಇದು ನಮ್ಮ ಹಿಂದೂಗಳ ನಂಬಿಕೆಯ ವಿಚಾರ, ನಮ್ಮ ಧಾರ್ಮಿಕತೆಯ ಅಸ್ತಿತ್ವದ ವಿಚಾರ, ನಮ್ಮ ತತ್ವ ಸಿದ್ಧಾಂತಗಳ ಇವತ್ತು ವಿಷಯ ಬಂದಾಗ ಬಹುಶಃ ಇದರ ಹಿಂದೆ ವಿದೇಶಿ ಮೂಲ ಇರ್ಬೋದು ಅಥವಾ ಎಡಪಂಥೀಯ ಜನಾಂಗದ ಒಂದು ಷಡ್ಯಂತ್ರ ಇರ್ಬೋದು. ಇವತ್ತು ಈ ರಾಜ್ಯ ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿಗಳೇ ಷಡ್ಯಂತ್ರ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಇದೇ ಸರ್ಕಾರ SIT ರಚನೆ ಮಾಡಿರೋದು ನೋಡಿದ್ರೆ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ದ್ವಂದ್ವದಿಂದ ಕೂಡಿದೆ. ಉಪಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಸಹಮತ ಇಲ್ಲ ಅಂದಮೇಲೆ, ಗೃಹ ಸಚಿವರಿಗೂ ಸಹಮತ ಇಲ್ಲ ಅಂದಮೇಲೆ SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು? ಹಾಗಾಗಿ ಇವತ್ತು ನಮ್ಮ ಹಿಂದುತ್ವಕ್ಕೆ ಹಿನ್ನಡೆ ಮಾಡಬೇಕು, ಹಿಂದುತ್ವಕ್ಕೆ ಒಂದು ಪೆಟ್ಟು ಕೊಡಬೇಕು ಅಂತೇಳಿ ನಮ್ಮ ನಂಬಿಕೆಯ ಮೇಲೆ ಇವತ್ತು ತಪ್ಪನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಕ್ಕಲಿ, ನಾವು ಅದರಲ್ಲಿ ವಿರೋಧ ಇಲ್ಲ. ಆದರೆ ಅದು ಯಾವ ಪ್ರಮಾಣದಲ್ಲಿ ತನಿಖೆ ಆಗಬೇಕು, ಯಾವ ರೀತಿ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗದಿರ ಅದನ್ನು ನೀವು ನೋಡ್ಕೋಬೇಕು ಅನ್ನುವಂಥ ವಿಷಯವನ್ನು ನೀವು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ. ಸರ್, ಧರ್ಮಸ್ಥಳದ ಬಗ್ಗೆ ರ್ಯಾಲಿ ಮಾಡಿದ್ರು ಬಿಜೆಪಿ ಅವರು. ಏನು ಹೇಳ್ತೀರಿ ಧರ್ಮಸ್ಥಳ ಅಪಪ್ರಚಾರದ ಬಗ್ಗೆ? ಈಗಾಗಲೇ ನಮ್ಮ ಪಕ್ಷದ ಮುಖಂಡರು, ನಮ್ಮ ಸಂಘದ ಪ್ರಮುಖರೆಲ್ಲರೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಯಾವುದೇ ಒಂದು ವ್ಯಕ್ತಿ ವಿಚಾರ ಅಲ್ಲ, ಇದು ನಮ್ಮ ಹಿಂದೂಗಳ ನಂಬಿಕೆಯ ವಿಚಾರ, ನಮ್ಮ ಧಾರ್ಮಿಕತೆಯ ಅಸ್ತಿತ್ವದ ವಿಚಾರ, ನಮ್ಮ ತತ್ವ ಸಿದ್ಧಾಂತಗಳ ಇವತ್ತು ವಿಷಯ ಬಂದಾಗ ಬಹುಶಃ ಇದರ ಹಿಂದೆ ವಿದೇಶಿ ಮೂಲ ಇರ್ಬೋದು ಅಥವಾ ಎಡಪಂಥೀಯ ಜನಾಂಗದ ಒಂದು ಷಡ್ಯಂತ್ರ ಇರ್ಬೋದು. ಇವತ್ತು ಈ ರಾಜ್ಯ ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿಗಳೇ ಷಡ್ಯಂತ್ರ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಇದೇ ಸರ್ಕಾರ SIT ರಚನೆ ಮಾಡಿರೋದು ನೋಡಿದ್ರೆ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ದ್ವಂದ್ವದಿಂದ ಕೂಡಿದೆ. ಉಪಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಸಹಮತ ಇಲ್ಲ ಅಂದಮೇಲೆ, ಗೃಹ ಸಚಿವರಿಗೂ ಸಹಮತ ಇಲ್ಲ ಅಂದಮೇಲೆ SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು? ಹಾಗಾಗಿ ಇವತ್ತು ನಮ್ಮ ಹಿಂದುತ್ವಕ್ಕೆ ಹಿನ್ನಡೆ ಮಾಡಬೇಕು, ಹಿಂದುತ್ವಕ್ಕೆ ಒಂದು ಪೆಟ್ಟು ಕೊಡಬೇಕು ಅಂತೇಳಿ ನಮ್ಮ ನಂಬಿಕೆಯ ಮೇಲೆ ಇವತ್ತು ತಪ್ಪನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಕ್ಕಲಿ, ನಾವು ಅದರಲ್ಲಿ ವಿರೋಧ ಇಲ್ಲ. ಆದರೆ ಅದು ಯಾವ ಪ್ರಮಾಣದಲ್ಲಿ ತನಿಖೆ ಆಗಬೇಕು, ಯಾವ ರೀತಿ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗದಿರ ಅದನ್ನು ನೀವು ನೋಡ್ಕೋಬೇಕು ಅನ್ನುವಂಥ ವಿಷಯವನ್ನು ನೀವು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ.